ನಿತ್ಯ ಯೋಗ ಮಾಡಿ ನಿರೋಗಿಯಾಗಿ ಎಂದು ವಿದ್ಯಾರ್ಥಿಗಳಿಗೆ ಮುತ್ತಣ್ಣ ಎಚ್ ಕರೆ ನೀಡಿದರು. ಕುಕನೂರು. ನಿತ್ಯವೂ ಯೋಗ ಮಾಡಿದರೆ ರೋಗದಿಂದ ಸಂಪೂರ್ಣ ದೂರವಾಗಿ ನಿರೋಗಿಗಳಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಮುತ್ತಣ್ಣ ಎಚ್ ಮುಖ್ಯ ಶಿಕ್ಷಕರು ಹೇಳಿದರು. ಕುಕನೂರು ಪಟ್ಟಣದ ಸರಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಜೂನ್ 21 ರವಿವಾರದಂದು ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಮುಖ್ಯ ಶಿಕ್ಷಕ ಮುತ್ತಣ್ಣ ಎಚ್ ಯೋಗಕ್ಕೆ ಚಾಲನೆ ನೀಡಿ ಮಾತನಾಡಿ, ಯೋಗದಲ್ಲಿ ಎಲ್ಲ ರೋಗಗಳಿಗೆ ಕಡಿವಾಣ ಹಾಕುವ ಶಕ್ತಿ ಇದೆ ಎಂದರು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲರೂ ಒತ್ತಡದಿಂದ ಜೀವನ ನಡೆಸಿ ನಾನಾ ರೋಗಗಳಿಗೆ ತುತ್ತಾಗುವ ಮೂಲಕ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿದ್ದಾರೆ. ಆದರೆ ಇದರಿಂದ ಹೊರಬರಲು ಯೋಗದಿಂದ ಮಾತ್ರ ಸಾಧ್ಯವಾಗುತ್ತದೆ. ಯೋಗ ಮನುಷ್ಯನಿಗೆ ರೋಗದಿಂದ ಮುಕ್ತಿ ಮಾಡುತ್ತದೆ ಎಂದು ತಿಳಿಸಿದರು. ಯೋಗವು ಪ್ರಾಚೀನ ಕಾಲದಿಂದಲೂ ಬಂದಿದೆ. ಇದರಿಂದಾಗಿಯೇ ಇದಕ್ಕೆ ಸಾಕಷ್ಟು ಮನ್ನಣೆ ದೊರೆಯಲು ಸಾಧ್ಯವಾಗಿದೆ. ಹಲವಾರು ಮಹಾನ್ ಪುರುಷರು ಅದರ ಮಹತ್ವ ಅರಿತು ಜೀವನದಲ್ಲಿ ಅಳವಡಿಸಿಕೊಂಡು ಯೋಗಿಗಳಾಗಿದ್ದರು. ಹೀಗಾಗಿ ಎಲ್ಲರೂ ಯೋಗ ಮಾಡುವುದು ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿರಲು ನಿತ್ಯ ಯೋಗ ಮಾಡಬೇಕು ಎಂದು ಸಾವಿತ್ರಾ ಅಂದಲಗಿ ಯೋಗ ಶಿಕ್ಷಕಿ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ ನೀಡುವುದರೊಂದಿಗೆ ಸಲಹೆ ನೀಡಿ ಮಾತನಾಡಿ, ಮನಸ್ಸಿಗೆ ಉಲ್ಲಾಸ, ದೇಹಕ್ಕೆ ಚೈತನ್ಯ ಲಭಿಸಲು ಯೋಗ ಮಾಡಬೇಕು. ಇಡೀ ದಿನ ಕೂಡ ಉತ್ಸಾಹದಿಂದ ಓಡಾಡಲು ಅನುಕೂಲವಾಗುತ್ತದೆ. ಇದರಲ್ಲಿ ಯುವ ಜನತೆ ತಮ್ಮ ಆರೋಗ್ಯ ಬಲಿಷ್ಠವಾಗಿ ಬೆಳೆಸಿಕೊಳ್ಳಲು ಮೊದಲು ಯೋಗ ಮಾಡಲು ಮುಂದಾಗಬೇಕು. ಸದೃಢವಾಗಿ ಆರೋಗ್ಯವಾಗಿ ಇರಬೇಕಾದರೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಯೋಗ ಮಾಡಬೇಕು. ಇದರಿಂದಾಗಿ ಯಾವುದೇ ರೀತಿಯಿಂದ ರೋಗ ರುಜಿನಗಳು ಬರುವುದಿಲ್ಲ. ಮನಸ್ಸು ಉಲ್ಲಾಸದಿಂದ ಇರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರು ಗಂಗಮ್ಮ ಸಣ್ಣಯರಾಶಿ, ಸಿದ್ದಲಿಂಗಯ್ಯ ಹಿರೇಮಠ, ಪಾಲಾಕ್ಷಾಚಾರ ಬಡಿಗೇರ, ರೇಣುಕಾ ಪಾಟೀಲ, ಶಿಲ್ಪಾಬಾಯಿ ಟಿ, ಸುಮಂಗಲ ಶಾಲಾ ವಿದ್ಯಾರ್ಥಿಗಳು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ರಾಷ್ಟ್ರೀಯ ಯೋಗ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ವಾರದ ಕಾಲ ತರಬೇತಿಯನ್ನು ನೀಡಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂಥ ಸಾವಿತ್ರಿ ಮೇಡಮ್ ಅವರು ಪ್ರತಿದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಅವಧಿಯಲ್ಲಿ ಮಕ್ಕಳಿಗೆ ತರಬೇತಿ ನೀಡಿ ಇಂದು ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಯೋಗ ದಿನಾಚರಣೆಯಲ್ಲಿ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಶಾಲೆಯ ಎಲ್ಲ ಶಿಕ್ಷಕರು, ಪಾಲಕರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಇಂದು ಯೋಗ ದಿನಾಚರಣೆಯನ್ನು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಯೋಗವನ್ನು ಮಾಡಿದರೆ ರೋಗ ದೂರ ಎನ್ನುವಂತಹ ನಾಣ್ಣುಡಿಯನ್ನು ಹೇಳುತ್ತಾ ಮಕ್ಕಳಲ್ಲಿ ಮಾನಸಿಕ ಮತ್ತು ದೈಹಿಕವಾಗಿ ಬಲಾಢ್ಯವನ್ನು ಮಾಡೋದಕ್ಕಾಗಿ, ಅವರು ಬಲಶಾಲಿ ಆಗೋದಕ್ಕಾಗಿ ಅವರಲ್ಲಿರುವಂತಹ ಕೆಲವು ವಿಚಾರಗಳನ್ನು ನಾವು ತಿಳಿಸುತ್ತಾ ಆ ಮಕ್ಕಳು ದಿನನಿತ್ಯ ಯೋಗ ಮಾಡೋದರಿಂದ ಅವರ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅವರಲ್ಲಿ ತಮ್ಮ ಒಂದು ಆರೋಗ್ಯದ ಕಾಳಜಿಯೂ ಹೆಚ್ಚಾಗುತ್ತೆ ಅಂತ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸಿಕೊಟ್ಟು ಪ್ರತಿದಿನ ತಮ್ಮ ಮನೆಯಲ್ಲಿ ಆಚರಣೆ ಮಾಡಬೇಕು. ಇದು ಕೇವಲ ಇವತ್ತಿನ ದಿನ ಆಚರಣೆಗೆ ಸೀಮಿತವಲ್ಲ, ಪ್ರತಿದಿನ ಅದನ್ನು ಆಚರಣೆ ಮಾಡಬೇಕು ಮತ್ತು ನಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ, ಕಿರಿಯರಿಗೂ ಕೂಡ ಇದನ್ನು ತಿಳಿಸಿಕೊಟ್ಟು ಈ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಾವು ವಿದ್ಯಾರ್ಥಿಗಳಿಗೆ ಹೇಳಿದರೆ ಎಷ್ಟು ಗಂಟೆಗೆ ಇವತ್ತು ಸೂರ್ಯೋದಯ ಆಗುತ್ತಾ, ಎಷ್ಟು ಗಂಟೆಗೆ ಸೂರ್ಯಾಸ್ತ ಆಗುತ್ತಾ ಅನ್ನೋದನ್ನು ಗಮನಿಸಿ ಹೇಳಬೇಕು ಅಂತ. ಯಾಕಂದರೆ ಅತ್ಯಂತ ದೀರ್ಘವಾದಂಥ ಹಗಲನ್ನು ಹೊಂದಿದಂಥ ದಿನ. ಆ ಒಂದು ದಿನವನ್ನು ನಾವು ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಜನರು ಕೂಡ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತಿನ ಒಂದು ದಿನವನ್ನು ವಿಶ್ವ ಮಟ್ಟದಲ್ಲಿ ಆಚರಣೆಯನ್ನು ಮಾಡ್ತಿದ್ವಿ. ಯೋಗವನ್ನು ಮಾಡೋದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ರೋಗಗಳು ದೂರ ಆಗ್ತಾವೆ ಅನ್ನೋ ಒಂದು ನಾವು ಅದನ್ನು ಯೋಗವನ್ನು ಮಾಡಿದಂಥ ಋಷಿ ಮುನಿಗಳು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ವ್ಯಕ್ತಿ ಯೋಗವನ್ನು ಮಾಡ್ತಾನೋ, ಧ್ಯಾನವನ್ನು ಮಾಡ್ತಾನೋ, ಪ್ರಾಣಾಯಾಮವನ್ನು ಮಾಡ್ತಾನೋ ಅವನ ಜೀವನದಲ್ಲಿ ನೆಮ್ಮದಿಯಾಗಿರ್ತಾನೋ, ದೀರ್ಘಾಯುಷ್ಯವನ್ನು ಹೊಂದಿರ್ತಾನೋ. ಹಾಗಾಗಿ ನಾವು ದಿನನಿತ್ಯ ಯೋಗವನ್ನು ಮಾಡಬೇಕು ಅನ್ನೋ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಜೂನ್ 21 ವಿಶ್ವ ಮಟ್ಟದೊಳಗೆ ಯೋಗಾಚರಣೆಯನ್ನು ಆಚರಣೆ ಮಾಡುವುದರ ಮೂಲಕ ವಿಶ್ವದಲ್ಲಿರುವಂಥ ಎಲ್ಲ ಜನರು ಕೂಡ ಆರೋಗ್ಯವಾಗಿರಲಿ ಅನ್ನೋ ಒಂದು ಮಹತ್ವರವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ದಿನವನ್ನು ನಾವು ಯೋಗ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ನಾವು ಯೋಗ ದಿನಾಚರಣೆಯನ್ನು ಮಾಡೋಣ. ಈಗ ಏನು ಪ್ರತಿ ವಾರನೂ ನಾವು ಮಾಡ್ತೀವಿ. ಒಂದು ವಾರ ಪ್ರತಿ ಶನಿವಾರ ನಾವೇನು ಮಾಡ್ತೀವಿ, ಒಂದು ವಾರ ಎಕ್ಸಸೈಸನ್ನು ಮಾಡ್ತೀವಿ, ಒಂದು ವಾರ ಯೋಗವನ್ನು ಮಾಡ್ತೀವಿ, ಮತ್ತೊಂದು ವಾರ ತಾಳಬದ್ಧ ಚಟುವಟಿಕೆಯನ್ನು ಮಾಡ್ತೀವಿ. ಇವೆಲ್ಲ ಮಾಡೋದ್ರ ಉದ್ದೇಶ ನಾವು ಸದೃಢವಾಗಿರಬೇಕು. ಸದೃಢವಾದಂಥ ದೇಹವನ್ನು ಹೊಂದಿದ್ರೆ ಮಾತ್ರ ಸದೃಢವಾದಂಥ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು
ದೃಷ್ಟಿಕೋನವನ್ನು ಇಟ್ಟುಕೊಂಡು ಒಂದು ಯೋಗ ದಿನಾಚರಣೆಯನ್ನು ಮಾಡೋಣ. ಕೇವಲ ಇವತ್ತು ಒಂದೇ ದಿವಸಕ್ಕೆ ನಾವು ಯೋಗವನ್ನು ಮಾಡಿ ಬಿಡೋದಲ್ಲ, ದಿನನಿತ್ಯದ ನಮ್ಮ ಬದುಕಿನಲ್ಲಿ ನಾವು ನಮಗೆ ಗೊತ್ತಿದ್ದಂಥ ಸರಳವಾದಂಥ ಆಸನಗಳನ್ನು ಮಾಡೋದ್ರಿಂದ, ಪ್ರಾಣಾಯಾಮವನ್ನು ಮಾಡೋದ್ರಿಂದ, ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಜೀವನವನ್ನು ನಾವು ಅರ್ಥಗರ್ಭಿತವಾಗಿ ಸಾಗಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ಯೋಗ ದಿನಾಚರಣೆಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ.